ಎಲ್ಲರಿಗೂ ನಮಸ್ಕಾರ. ಎಂದಂಗೆ ನಾನು ಗಾದೇಶ್ವರ ಕದಮ್ಮ, ನಿಮ್ಗೆ ಗೊತ್ತಿದೆ. ದಯವಿಟ್ಟು ಚಪ್ಪಲಿ ತಗೊಂಡು ಹೊಡಿಬೇಡಿ ನಮ್ಮ ಪ್ರೊಡಕ್ಷನ್ಗೆ, ಯಾಕಂದ್ರೆ 24 ಗಂಟೆ ಇದೇ ವಿಡಿಯೋ ಬರ್ತಿದೆಯಲ್ಲ, ಬೈಬೇಡಿ. ಹೋದ್ಸಲಿ ಮಾಜಿ ಲೀಡರ್ ತೋರಿಸಿದ್ದೆ, ಈ ಸಲ ನಮ್ಮ ಪಕ್ಷದ ಕಾರ್ಯಕರ್ತರನ್ನು ತೋರಿಸುತ್ತಿದ್ದೇವೆ. ನಮ್ಮ ಹೆಸರೇನು ನೋಡಿ? ಕೃಷ್ಣಪ್ಪ ಅವರು. ನೋಡಿ ಕೃಷ್ಣಪ್ಪ ಅವರು ಅಂತ. ಡೇಟ್ ಆಫ್ ಬರ್ತ್ 00000001. ಡೇಟ್ ಆಫ್ ಬರ್ತ್ ಅಥವಾ ನಿಮ್ದು ಸಿಮ್ ಕಾರ್ಡ್ ನಂಬರ್ ಚೇಂಜ್ ಮಾಡಕ್ ಆಗೋದಿಲ್ಲ. ನಮ್ಮ ಡೇಟ್ ಆಫ್ ಬರ್ತ್ ನಾವು ಈ ತಿಂಗಳಲ್ಲೇ ಈ ಡೇಟ್ ಅಲ್ಲೇ ಹುಟ್ಟಿದ್ದು, ಈ ವರ್ಷದಲ್ಲೇ ಹುಟ್ಟಿದ್ದು. ಆದ್ರಿಂದ ನೀವು ದಯವಿಟ್ಟು ಪ್ರೊಡ್ಯೂಸರ್ಸ್ ತಪ್ಪಾಗಿ ತಿಳಿದುಕೊಳ್ಳಬಾರದು. ಪ್ರೊಡ್ಯೂಸರ್ ಆಗಿದ್ದು ನಾನು ಲೀಡ್ ಅಲ್ವಾ? ಸರಿ ಬಿಡಿ. ನೀವು ನಿಮ್ಮ ನಿಜವಾದ ಹೆಸರೇನು? ಹೆಸರು ಕೃಷ್ಣಪ್ಪ ದೇಸಾಯಿ ಅಂತ. ನಮ್ಮ ಹೆಸರೇನು? ಹೆಸರು ಗೊತ್ತಿದ್ದೆ ಅಲ್ವಾ, ಗಾದೇಶ್ವರ ಕದಂಬ ಅಂತ. ಆದರೆ ಅದೇ ಗಾದೆ ರೋಸ್ಟ್ ಮಾಡ್ತಾ ಗಾದಿ ಅಂತ ಕರೀತಾರೆ. ಮತ್ತೆ ಕಲರ್ ಬಟ್ಟೆ ಹಾಕೋದ್ರಿಂದ ಕಲರ್ಫುಲ್ ಗೌಡ ಅಂತ ಕರೀತಾರೆ. ನಿಮಗೆ ಚೇರ್ ಮೇಲೆ ಕೂತ್ಕೊಂಡು ನಿಮಗೆ ಆರಾಮಾಗಿ ಅನಿಸ್ತಿದ್ಯಾ? ಚೆನ್ನಾಗಿದ್ಯಪ್ಪ. ಯಾಕೆ ಮೊಳೆ ಕೆಳಗಿದ್ದೀರಾ? ಮೊಳೆ ಇಟ್ಟಿದ್ದೀರಾ ಕೆಳಗಡೆ ಚೇರ್ ಮೇಲೆ? ಮೊಳೆ ಇಟ್ಟಿಲ್ಲ, ಡೈರೆಕ್ಟ್ ಆಗಿ ಸೇಫ್ಟಿ ಪಿನ್ ಇಟ್ಬಿಟ್ಟಿದ್ದೀವಿ. ಸರ್, ಇದಕ್ಕೆಲ್ಲ ಇದಕ್ಕೂ ಕೂಡುದು, ಅದು ಕೂಡ ತುಕ್ಕಿಡ್ದಿದೆ. ಒಂಚೂರು ಇಂಜೆಕ್ಷನ್ ಚುಚ್ಚಿಸೋಣ ಬನ್ನಿ. ಯಾಕೆ ನಿಮ್ಸ ನನಗೆಲ್ಲ ಇಂಜೆಕ್ಷನ್ ಬೇಡ ಸರ್, ಸಮಾಜ ದುಡ್ಡು ಉಳಿಬೇಕಾಗಿದೆ ಸರ್. ಇನ್ನೆಲ್ಲ ಪೀರಿಯಡ್ ಇಂಜೆಕ್ಷನ್ ಕೊಡ್ಬಾರ್ದು ಸರ್. ಸಮಾಜಕ್ಕೆ ಇಷ್ಟು ಫಸ್ಟ್ ಇಂಜೆಕ್ಷನ್ ಚುಚ್ಚಿಸೋದ್ರಿಂದಲೇ ಸಮಾಜನ ಕಾಪಾಡಕ್ಕಾಗೋದು. ಇಲ್ಲಾಂದ್ರೆ ಬೆಂದು ಬದನೇಕಾಯಿ ಆದ್ರೆ ಅವ್ರ ಚುಚ್ಚಿಗೆ ನಮಗೂ ಇಂಜೆಕ್ಷನ್ ಚುಚ್ಚಿಬಿಡ್ತಾರೆ ನೀವು. ಅಯ್ಯೋ, ಅವ್ರದ್ದು ಮೊಳೆ ಇತ್ತು, ಅವ್ರದ್ದು ನಿಮಗೆ ಇಂಜೆಕ್ಷನ್ ಸೇಫ್ಟಿ ಪಿನ್ ಇಟ್ಟಿದ್ದೀರ ಸರ್. ನೀವು ಯಾಕೆ ಸರಿ ಮಾಡ್ತೀರಾ? ಅಯ್ಯೋ, ನಾವು ಮಾಡೋದಲ್ಲ, ನಾವು ಅವ್ರ ಕೆಳಗಡೆ ಮಳೆ ಇಟ್ಬಿಟ್ಟಿದ್ವಲ್ಲ, ಅವ್ರದ್ದು ಬೆಂದ್ ಬದ್ನೇಕಾಯಿ ಆಗೋಂಗೆ. ಅದೇ ರೀತಿ ಅವ್ರದ್ದು ನಮ್ಮ ಶೇರ್ ತೀರ್ಸ್ಕೊಳಕ್ಕೋಸ್ಕರ ನನ್ ಚೇರ್ ಮೇಲೆ ಇಟ್ಟಿದ್ದಾರೆ. ಅದಕ್ಕೆ ನನಗ್ ಗೊತ್ತಿತ್ತು, ನಾನೇ ಈ ಚೇರ್ ಮೇಲೆ ಕುತ್ಕೋಬೇಕು ಅಂತಿದ್ದೆ. ಹಠ ಮಾಡ್ಬಿಟ್ಟು ನೀವು ಈ ಚೇರ್ ಬಿಡಿಸ್ಕೊಂಡ್ಬಿಟ್ರೆ, ಅದಕ್ಕೆ ನಿಮ್ದು ಚುಚ್ಕೊಂಡ್ಬಿಟ್ಟಿದೆ ಪಾರ್ಟಿಕಲ್ಸ್. ಅದಕ್ಕೆ ಇಂಜೆಕ್ಷನ್ ಚುಚ್ಚಿಸಿದ್ವಿ. ಅದಕ್ಕೆ ಇನ್ಮೇಲಿಂದ ಯಾರಿಗಾನ ಹೇಳಂಗಿದ್ರೆ, ಇಲ್ಲಿ ಮೊಳೆ ಇರ್ತಾರಲ್ಲ, ಅಕಸ್ಮಾತ್ ಅವರು ರಾಮು ಅವ್ರು ಮೊಳೆ ಇಟ್ರೆ ಅವ್ರು ಈ ಚೇರ್ ಮೇಲೆ ಕೂರ್ಸ್ಬಿಡಿ. ನಾ ಆ ಚೇರ್ ಮೇಲೆ ಮೊಳೆ ಸರಿಸ್ಬಿಟ್ಟು ಕೂರ್ತೀನಿ. ನೋಡಿ, ನೀವು ಬಲಂತಾಗಿ ಚೇರ್ ತಗೊಂಡ್ಬಿಟ್ಟು ಕೆಳಗೆ ಚುಚ್ಬಿಡಿ. ನಮ್ಗೆ ಏನ್ ಗೊತ್ತಪ್ಪ, ನಿಮ್ಮ ಸಮಾಜದವ್ರು ಹಿಂಗೆಲ್ಲ ಮೊಳೆ ಇರ್ತಾರೆ ಅಂತ. ಅಯ್ಯೋ, ನಮ್ಮ ರಾಮುಗೆ ಆಮೇಲೆ ದೊಣ್ಣೆ ತಗೊಂಡು ಹೊಡಿತೀನಿ ಬಿಡಿ. ಇವಾಗ ನಿಮಗೊಂದು ಡೈರೆಕ್ಟ್ ಕ್ವಶನ್ ಕೇಳ್ತೀವಿ. ನೀವು ಈ BB ಪಾರ್ಟಿಗೆ ಸೇರ್ಕೊಂಡಿದ್ದೆ ಅವಾಗ? ಸರಿ, ನಿಮ್ದು ಏನಪ್ಪ, ನೀವು BB ಪಾರ್ಟಿಗೆ ಸೇರ್ಕೊಂಡಿದ್ದ ಡೇಟ್ ಎಷ್ಟು ಸರ್? 00000005 ಅವತ್ತು ಸೇರ್ಕೊಂಡಿದ್ದು ನಾವು ಪಾರ್ಟಿಗೆ. ಬಾಬಾ, ಏನ್ ಸಿಮ್ ಕಾರ್ಡ್ ನಂಬರ್ ಚೆನ್ನಾಗಿ ಹೇಳ್ತೀರಿ ಬಿಡಿ. ಸಿಮ್ ಕಾರ್ಡ್ ಅಲ್ಲ ಸರ್, ನಾವು ಡೇಟ್ ಅಡ್ಮಿಷನ್ ನಂಬರ್ ಇದೆಲ್ಲ ಸ್ಕೂಲ್ ಕೊಡ್ತಾರಲ್ಲ ಮಾರ್ಕ್ಸ್ ಕಾರ್ಡ್ ಪ್ರಕಾರ, ಅದೇ ತರ ಅಡ್ಮಿಷನ್ ನಂಬರ್ ನಮ್ದಿದ್ದು. ಇನ್ನೊಂದ್ 2 ನಂಬರ್ ಸಸ್ಬಿಟ್ಟಿದ್ರೆ ಫೋನ್ ನಂಬರ್ ಆಗೋಗಿರೋದು. ಅಯ್ಯೋ, ಹತ್ರ ಎಲ್ಲ ಡಯಲ್ ಮಾಡಕ್ಕಲ್ಲ ಬಿಡಿ ಸರ್. 00 ಅಂತ ಹಾಕಿದ್ರೆ ಅಷ್ಟೇ. ಆಮೇಲೆ ಜಿಯೋ ಸಿಮ್ ರೀಚಾರ್ಜ್ ಔಟ್ ಆಗೋಗುತ್ತೆ, ಮೊದ್ಲೇ ಬಿಡುತ್ತೆ. ಆ ಮುಖೇಶ್ ಅಂಬಾನಿ ಮಾಮನ್ ಮಗನ್ ಮದ್ವೆ ಆದಾಗ 24 ಗಂಟೆ ಇಷ್ಟು ಕನೆಕ್ಷನ್ ಕೊಟ್ಟಿದ್ದ, ಬಟ್ ಇವಾಗ ಯಾವಾಗ ಯೂಸ್ ಮಾಡಿದೆ? ಅದಕ್ಕೆ BB ಪಾರ್ಟಿ ಸಿಮ್ ತಗೊಳ್ಳಿ, ನಿಮ್ಗೆ ಕನೆಕ್ಷನ್ ಬರಲ್ಲ ಈ ಜನ್ಮ ಎತ್ತಿದ್ರು. ಅಯ್ಯೋ, ನಮಗ್ ಅದೆಲ್ಲ ಬೇಡ ಸರ್. ಜಿಯೋ ಇಂಥದ್ದೇ ನಡೀತಾ ಇರ್ತೇವೆ ಜೀವನದಲ್ಲಿ. ಅಯ್ಯೋ, ಸ್ಕೆಚ್ ವರ್ಸ್ ಅಲ್ಲಿ ನಡೆಯೋದಿಲ್ಲಪ್ಪ. ಸ್ಕೆಚ್ ವರ್ಸ್ ಅಲ್ಲಿ BB ಸಿಮ್ಮು, SK ಸಿಮ್ಮು ಇವೇ ನಡೆಯೋದು. ನೀವು ಈ ಎರಡು ಒಂದ್ ಸಿಮ್ ತಗೊಂಡ್ರು ನಿಮಗೆ ನೆಟ್ವರ್ಕ್ ಬರೋದೇ ಇಲ್ಲ, ಆರಾಮಾಗಿರ್ಬೋದು. ಅವಾಗ ವರ್ಲ್ಡ್ ಪೀಸ್ ಅಚೀವ್ಮೆಂಟ್ ಮಾಡ್ಬೋದು. ಯಾವ್ದಕ್ಕೂ ಆಯ್ತು, ಬನ್ನಿ ಹೋಗೋಣ, ತಗೊಂಡ್ಬಂದು. ನೋಟಿಫಿಕೇಶನ್ಸ್ ಬರ್ತದೆ ನನಗೆ. ಒಳ್ಳೆ ಸಿಮ್ ಕೊಟ್ಟಿದ್ರೆ ಇವತ್ತು ನೋಡಿದ್ಯಾ? ಅದಕ್ಕೆ ನಾನು ಹೇಳಿದ್ದು ಈ ಸಿಮ್ ತಗೊಳ್ಳಿ ಅಂತ. ಒಳ್ಳೆ ನಿಮ್ ಮೊಬೈಲ್ ತಗೊಂಡು ಅದಕ್ಕೆ ಹೇಳೋದು, ದಯವಿಟ್ಟು BB ಪಾರ್ಟಿ ಅದಕ್ಕೆ ದಯವಿಟ್ಟು BB ಪಾರ್ಟಿ ಓಟ್ ಹಾಕ್ಬೇಡಿ. ಇಲ್ಲಾಂದ್ರೆ ಹಿಂಗೆ ಎಲ್ಲರ ಮನೇಲಿ ಬ್ಲಾಸ್ಟ್ ಆಗೋಗುತ್ತೆ. ದಯವಿಟ್ಟು BB ಪಾರ್ಟಿ ಓಟ್ ಹಾಕ್ಬಿಡಿ ಅಂತ
ಈ ವಿಡಿಯೋ ಮುಗಿಸ್ತೀನಿ.